Welcome to all. See, in our previous class, we have learnt the types of relations. ಸೊ ನಮ್ಮ ಇಂದಿನ ತರಗತಿಯಲ್ಲಿ ನೋಡಿ, ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೇನು, ಸಿಮೆಟ್ರಿಕ್ ರಿಲೇಷನ್, ದೆನ್ ಟ್ರಾನ್ಸಿಟಿವ್. ಸೊ ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಡೆಫಿನಿಷನನ್ನು ನೋಡಿದ್ವಿ. ಕೆಲವು ಎಕ್ಸಾಂಪಲ್ಸನ್ನು ಕೂಡ ನಾವು ನೋಟ್ ಮಾಡ್ಕೊಂಡಿದ್ವಿ. ಸೊ ದ ರಿಲೇಷನ್ ವಿಚ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ದಟ್ ಈಸ್ ಕಾಲ್ಡ್ ಈಕ್ವಿವಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಸೊ ಇಷ್ಟು ನಮ್ಮ ಇಂದಿನ ತರಗತಿಯಲ್ಲಿ ಆಗಿದೆ. ಸೊ ಲೆಟ್ ಅಸ್ ಕಂಟಿನ್ಯೂ ದ ಕ್ಲಾಸ್. ನೋಡಿ, ಇದರಲ್ಲಿ ಕೆಲವು ಎಕ್ಸಾಂಪಲ್ಸನ್ನು ನಾನು ಈ ಒಂದು ಸೆಷನಲ್ಲಿ ಕನ್ಸಿಡರ್ ಮಾಡ್ತೀನಿ. ಸೊ ಐ ವಿಲ್ ಕನ್ಸಿಡರ್ ಸಮ್ ಎಕ್ಸಾಂಪಲ್ಸ್ ಆ್ಯಂಡ್ ಲೆಟ್ ಅಸ್ ವೆರಿಫೈ ದೇ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಆರ್ ನಾಟ್. ಸೊ ನೋಡಿ, ಈ ಸೆಷನ್ನಲ್ಲಿ ಪ್ರಾಬ್ಲಮನ್ನು ನೋಡೋಣ. ಫಸ್ಟ್ ಏನಿದೆ ಪ್ರಾಬ್ಲಮ್ಮು? ಡಿಟರ್ಮೈನ್ ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಸೊ ಇಲ್ಲಿ ನಾನು ಎರಡು ಎಕ್ಸಾಂಪಲ್ಸನ್ನು ತೊಗೊಂಡಿದ್ದೀನಿ. ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್. ಸೊ ಇನ್ ದಿಸ್ ಸೆಷನ್ ಐ ಆಮ್ ಗೋಯಿಂಗ್ ಟು ವೆರಿಫೈ ವೆದರ್ ದ ಗಿವನ್ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಆರ್ ನಾಟ್. ಸೊ ಇದರಲ್ಲಿ ನನಗೆ ಎರಡು ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ. ನೋಡಿ, ಎರಡು ಎಕ್ಸಾಂಪಲ್ಸಲ್ಲೂ ಕೂಡ ಒಂದು ಸೆಟ್ ಇದೆ. ಲೆಟ್ ಅಸ್ ರೀಡ್ ದ ಫಸ್ಟ್ ಎಕ್ಸಾಂಪಲ್. ರಿಲೇಷನ್ ಆರ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ ಟು 1 2 3 ಅಪ್ ಟು 13 14, 1 2 3 4 5 6 7 8 9 ಅಪ್ ಟು ಇಲ್ಲಿವರೆಗಿದೆ. ನೋಡಿ, 14ವರೆಗಿದೆ. ಫೈನೈಟ್ ಸೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ರಿಲೇಷನ್ ಈಸ್ ಗಿವನ್ ಆ್ಯಸ್ ಎಕ್ಸ್ ಕಮ ವೈ ಸಚ್ ದಟ್ 3x ಮೈನಸ್ ವೈ ಈಸ್ ಈಕ್ವಲ್ ಟು 0. ಇದು ನಮಗೆ ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೆಕೆಂಡ್ ಎಕ್ಸಾಂಪಲ್ ಅದೇ ಥರ. ರಿಲೇಷನ್ ಆರ್ ಈಸ್ ಗಿವನ್ ಆ್ಯಂಡ್ ಇನ್ ದ ಸೆಟ್ ಎನ್, ನೋಡಿ ನ್ಯಾಚುರಲ್ ನಂಬರ್ ಸೆಟ್ ಕೊಟ್ಟಿದ್ದಾರೆ. ಆಮೇಲೆ ಒನ್ಸ್ ಅಗೇನ್ ರಿಲೇಷನ್ ಕೊಟ್ಟಿದ್ದಾರೆ, ಎಕ್ಸ್ ಕಮ ವೈ ಸಚ್ ದಟ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಆ್ಯಂಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ 4. ಇವೆರಡೂ ಎಕ್ಸಾಂಪಲ್ಸು ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಈ ಸೆಷನಲ್ಲಿ ನನ್ನ ಕ್ಲಾಸನ್ನು ನಾನು ಎರಡು ಎಕ್ಸಾಂಪಲ್ಸ್ಗೆ ರಿಸ್ಟ್ರಿಕ್ಟ್ ಮಾಡಿರ್ತೀನಿ. ಎರಡು ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡೋಣ. ಸೊ ಬಿಫೋರ್ ಸಾಲ್ವಿಂಗ್ ಬೇಸ್, ನೋಡಿ ರಿಫ್ಲೆಕ್ಸಿವ್ ಪ್ರಾಪರ್ಟಿ ರೀಕಾಲ್ ಮಾಡೋಣ ಒಂದು ಸರಿ. ಸೊ ಎನಿ ಎಲಿಮೆಂಟ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಇದು ರಿಫ್ಲೆಕ್ಸಿವ್. ಸೊ ನಮಗೆ ಸಿಮೆಟ್ರಿಕ್ ಅಂದರೆ ಎ ಬಿ ಅಂತಕ್ಕಂಥ ಒಂದು ಪೇರ್ ಇದ್ದರೆ ಬಿ ಎ ಅಂತಕ್ಕಂಥ ಪೇರು ಇರಬೇಕು. ದಿಸ್ ಈಸ್ ಕಾಲ್ಡ್ ಸಿಮೆಟ್ರಿಕ್. ನೋಡಿ, ಟ್ರಾನ್ಸಿಟಿವ್ ಇಂಪಾರ್ಟೆಂಟ್. ಸೊ ಎ ಬಿ ಅನ್ನೋ ಪೇರು ಆ್ಯಂಡ್ ಬಿ ಸಿ ಅನ್ನೋ ಪೇರು ಇದ್ದರೆ ಫಸ್ಟ್ ಎಲಿಮೆಂಟ್ ಲಾಸ್ಟ್ ಎಲಿಮೆಂಟ್ ಎ ಸಿ ಇರಬೇಕು. ಇದಿದ್ದರೆ ನಮಗೆ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಇಷ್ಟು ನಾವು ರೀಕಾಲ್ ಮಾಡಬೇಕು. ಸೊ ನಾವು ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಫಸ್ಟ್ ಎಕ್ಸಾಂಪಲ್. ನೋಡಿ, ಫಸ್ಟ್ ಎಕ್ಸಾಂಪಲಲ್ಲಿ ಇಟ್ ಈಸ್ ವೆರಿಫೈ ದಿಸ್ ಫಸ್ಟ್ ಎಕ್ಸಾಂಪಲ್. ಇದರಲ್ಲಿ ನೋಡಿ, ಸೆಟ್ ಈಸ್ ಗಿವನ್. ಸೊ ನಾವು ಸೆಟ್ಟನ್ನು ಬರ್ಕೊಳ್ಳೋಣ. 1 2 3 4 5 6 7 8 9 10 11 12 13 14. ನೋಡಿ, ಫೈನೈಟ್ ಸೆಟ್ ಇದೆ. ಆ್ಯಂಡ್ ರಿಲೇಷನ್ ಈಸ್ ಗಿವನ್ ಎಕ್ಸ್ ವೈ ಸಚ್ ದಾಟ್ 3x ಮೈನಸ್ ವೈ ಈಸ್ ಈಕ್ವಲ್ ಟು 0. ಸೊ ಇವೆರಡೂ ಕೂಡ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಸೊ ರಿಲೇಷನ್ ಈಸ್ ಗಿವನ್. ನೋಡಿ, ಇದು ದಿಸ್ ರಿಲೇಷನ್ ಈಸ್ ಗಿವನ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್ ಆರ್ ರೂಲ್ ಮೆಥಡ್. ಸೊ ನಮಗೆ ಗೊತ್ತಿರಬೇಕು. ಸೊ ರಿಲೇಷನನ್ನು ನಾವು ರೂಲ್ ಮೆಥಡಲ್ಲಿ ಬರೀಬೋದು, ರೋಸ್ಟರ್ ಮೆಥಡಲ್ಲಿ ಬರೀಬೋದು. ನೋಡಿ, ರೂಲ್ ಮೆಥಡಲ್ಲಿ ಕೊಟ್ಟಿರೋದ್ರಿಂದ ನಾವು ಇದನ್ನು ರೋಸ್ಟರ್ ಮೆಥಡ್ಗೆ ಕನ್ವರ್ಟ್ ಮಾಡೋಣ. ಸೊ ದಟ್ ಶುಡ್ ಬಿ ಅವರ್ ಫಸ್ಟ್ ಐಡಿಯಾ. ನೋಡಿ, ಇಲ್ಲಿ ಎಲಿಮೆಂಟ್ಸ್ ಅಬ್ಸರ್ವ್ ಮಾಡಿ. ಸೆಟ್ ಎನಲ್ಲಿ 1 ರಿಂದ 14 ಫೈನೈಟ್ ಇದೆ. ಆಮೇಲೆ ರಿಲೇಷನನ್ನು ಯಾವ ಮೆಥಡಲ್ಲಿ ಕೊಟ್ಟಿದ್ದಾರೆ? ರೂಲ್ ಮೆಥಡಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ರೋಸ್ಟರ್ ಮೆಥಡ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇನ್ನೊಂದು ಸರಿ ನಾನು ರಿಲೇಷನನ್ನು ಬರೀತೀನಿ. ಸೊ ದ ರಿಲೇಷನ್ ಈಸ್ ಗಿವನ್ ಆ್ಯಸ್ ಎಕ್ಸ್ ವೈ ಸಚ್ ದಾಟ್ 3x ಮೈನಸ್ ವೈ ಈಸ್ ಈಕ್ವಲ್ ಟು 0. ಸೊ ಇದು ನಮ್ಮ ರಿಲೇಷನ್. ಓಕೆ, ಈಗ ನಾವು ಇದು ಲೆಟ್ ಅಸ್ ಕನ್ವರ್ಟ್ ದಿಸ್ ರಿಲೇಷನ್ ಇಂಟು ರೋಸ್ಟರ್ ಫಾರ್ಮ್. ನೋಡಿ, ರೂಲ್ ಮೆಥಡಲ್ಲಿದೆ, ರೋಸ್ಟರ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಣ. ಸೊ ಇಲ್ಲಿ ನಮಗೇನಿದೆ ನೋಡಿ, 3x ಮೈನಸ್ ವೈ ಇಸ್ ಈಕ್ವಲ್ ಟು 0 ಅಂತ ಇದೆ. ಸೊ
3x ಮೈನಸ್ ವೈ ಈಸ್ ಈಕ್ವಲ್ ಟು 0. ಅಬ್ಸರ್ವ್ ಮಾಡಿ. ಸೊ ಇದರಲ್ಲಿ ಈಗ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ 1. ಫಸ್ಟು ಮೊದಲನೇ ಎಲಿಮೆಂಟ್ 1 ಇತ್ತಲ್ಲ, ಸೊ ಎಕ್ಸಿಗೆ 1 ಹಾಕ್ತೀನಿ ಈ ರಿಲೇಷನಲ್ಲಿ. ಆವಾಗ ನಮಗೆ ನೋಡಿ 3 × 1 ಮೈನಸ್ ವೈ ಈಸ್ ಈಕ್ವಲ್ ಟು 0 ಆರ್ 3 ಮೈನಸ್ ವೈ ಈಸ್ ಈಕ್ವಲ್ ಟು 0 ಆರ್ ವೈ ಈಸ್ ಈಕ್ವಲ್ ಟು ಏನು ಬಂದು ನೋಡಿ 3. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು 1, ವೆನೆವರ್ ಎಕ್ಸ್ ಈಸ್ ಈಕ್ವಲ್ ಟು 1, ವ್ಯಾಲ್ಯೂ ಆಫ್ ವೈ ಈಸ್ 3. ಹಾಗಾದರೆ ನನಗೆ ಒಂದು ಪೇರ್ ಏನು ಬರುತ್ತೆ 1 ಮತ್ತು 3. ಅಬ್ಸರ್ವ್ ಮಾಡಿ. ಸೊ ಐ ಗಾಟ್ ಫಸ್ಟ್ ಪೇರ್ ಆ್ಯಸ್ 1 ಇಫ್ ಎಕ್ಸ್ ಈಸ್ ಈಕ್ವಲ್ ಟು 1, ವೈ ಈಸ್ ಈಕ್ವಲ್ ಟು 3. ಸೊ 1, 3 ಇಸ್ ಮೈ ಫಸ್ಟ್ ಪೇರ್. ಅದೇ ಥರ ನೆಕ್ಸ್ಟ್ ಅದೇ ರಿಲೇಷನಲ್ಲಿ ಲೆಟ್ ಅಸ್ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 2. ಇದೇ ಥರ ನೀವು ಕಂಟಿನ್ಯೂ ಮಾಡಿ. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 2. ಸೊ ಇನ್ ದ ಸೇಮ್ ರಿಲೇಷನ್ ನೋಡಿ 3x ಅಂತಿದೆ. ಇನ್ನೊಂದು ಸರಿ ತೋರಿಸ್ತೀನಿ ನಾನು. 3 × 2 ಮೈನಸ್ ವೈ ಈಸ್ ಈಕ್ವಲ್ ಟು 0. ಅಲ್ಲಿಗೆ 6. ಸೊ ವೈಯನ್ನು ಈ ಕಡೆ ಶಿಫ್ಟ್ ಮಾಡಿಬಿಟ್ರೆ ನೋಡಿ ವೈ ಈಸ್ ಈಕ್ವಲ್ ಟು 6. ಅಲ್ಲಿಗೆ ಇಫ್ ಎಕ್ಸ್ ಈಸ್ 2, ಸೊ ಅದರ ಡಬಲ್ ವೈ ಈಸ್ 6. 2, 6. ಸೊ ಇದು ನಮ್ಮದು ಎರಡನೇ ಪೇರ್ 2, 6. ಸೊ ಇದೇ ಥರ ನಾವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗೋಣ. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 3. ಆಗ 3x ಇದೆ. ಸೊ 3 × 3 ಮೈನಸ್ ವೈ ಈಸ್ ಈಕ್ವಲ್ ಟು 0. ಸೊ 9 ಈಸ್ ಈಕ್ವಲ್ ಟು ವೈ. ಅಲ್ಲಿಗೆ ನನಗೆ ಇನ್ನೊಂದು ಪೇರ್ ಬಂತು. ಎಕ್ಸ್ 3 ಆದರೆ ವೈ ಎಷ್ಟಾಗಿದೆ 9 ಆಗಿದೆ. ಸೊ 3, 9 ಈಸ್ ಮೈ ನೆಕ್ಸ್ಟ್ ಪೇರ್. ಸೊ ಲೆಟ್ ಅಸ್ ಕನ್ಸಿಡರ್ ಅನದರ್ ವ್ಯಾಲ್ಯೂ ಫಾರ್ ಎಕ್ಸ್. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 4. ಅಲ್ಲಿಗೆ 3 × 4 ಮೈನಸ್ ವೈ ಈಸ್ ಈಕ್ವಲ್ ಟು 0. 12 ಮೈನಸ್ ವೈ ಈಸ್ ಈಕ್ವಲ್ ಟು 0 ಆರ್ ವೈ ಬೆಲೆ ಏನಾಯಿತು 12 ಆಯಿತು. ಸೊ ಮೈ ನೆಕ್ಸ್ಟ್ ಪೇರ್ ಈಸ್ 4, 12. ನೋಡಿ ಇಷ್ಟು ಪೇರ್ಸ್ ಬಂತು. ಸೊ ನಾವು ನಮ್ಮ ತಲೆಯಲ್ಲಿ ಇರುತ್ತೆ ನೋಡಿ. ಈಗ ನಮಗೆ 4 ರೇ ಕೊಟ್ಟಿದ್ದೀವಿ. ಸೊ ಇಫ್ ಐ ಗಿವ್ 5 ವಾಟ್ ಹ್ಯಾಪನ್ಸ್. ಸೊ ಇದು ನಮ್ಮ ನೆಕ್ಸ್ಟ್ ಪೇರ್. ನೋಡೋಣ 5 ಕೊಟ್ಟರೆ ನಮ್ಮ ಆನ್ಸರ್ ಏನಾಗುತ್ತೆ. ಸೊ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 5 ಬರುತ್ತಾ ನೋಡೋಣ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 5 ನೋಡಿ 3 × 5 ಅದು 15 ಆಗುತ್ತೆ. ವೈ ಈಸ್ ಈಕ್ವಲ್ ಟು 15 ಆಗುತ್ತೆ. ಬಟ್ 15 ಅಂತಕ್ಕಂಥ ಎಲಿಮೆಂಟು ಎ ಸೆಟ್ಟಲ್ಲಿ ಇಲ್ಲ. ಅಲ್ಲಿ ನಮಗೆ ಎಂಡ್ ಆಗಿದ್ದು 14ಗೆ ಮಾತ್ರ. ಹಾಗಾಗಿ ಕೆನಾಟ್ ಗಿವ್ 5. ಓಕೆ. ಸೊ ಇಷ್ಟು ನಮ್ಮ ರಫ್ ವರ್ಕ್. ನಾವು ಕೊಟ್ಟಿರ್ತಕ್ಕಂಥ ನಮ್ಮ ರಿಲೇಷನ್ನು ನೋಡಿ ರೂಲ್ ಮೆಥಡಲ್ಲಿತ್ತು. ಸೊ ನಾವು ಅವರ್ ರಿಲೇಷನ್ ಬಿನ್ ಕನ್ವರ್ಟೆಡ್ ಇಂಟು. ಸೊ ನಮಗೆ ಏನೇನು ಪೇಸ್ ಬಂದಿತ್ತು ನೋಡಿ. ಸೊ ಎಕ್ಸಿಗೆ ನಾವು 1 ಕೊಟ್ಟಾಗ 1, 3, 2, 6, 3, 9, 4, 12 ನೋಡಿ. ಇದು ಇಷ್ಟು ನಾವು ಬರೀಬೇಕು. ದಿಸ್ ಈಸ್ ರೋಸ್ಟರ್ ಮೆಥಡ್. ಸೊ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದು ರೂಲ್ ಮೆಥಡ್. ಸೊ ನಾವು ಅದನ್ನು ರೋಸ್ಟರ್ ಮೆಥಡ್ಗೆ ಕನ್ವರ್ಟ್ ಮಾಡಿದ್ವಿ. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಈಗ ನಾವು ಪ್ರಾಪರ್ಟೀಸನ್ನು ಚೆಕ್ ಮಾಡ್ತಾ ಹೋಗ್ಬೇಕು. ನೋಡಿ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಫಸ್ಟ್ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಪ್ರಾಪರ್ಟಿ. ಓಕೆ, ರಿಫ್ಲೆಕ್ಸಿವ್ ನೋಡಿ ಕ್ಲಿಯರಾಗಿ ನಾವು ನೋಡ್ಬೋದು ರಿಫ್ಲೆಕ್ಸಿವ್ ಪ್ರಾಪರ್ಟಿ. ಸೊ ನಮಗೆ ಸೆಟ್ಟಲ್ಲಿ ಏನಿತ್ತು ಎಲಿಮೆಂಟ್ಸ್ 1, 2, 3 ಅಪ್ ಟು 14ವರೆಗಿದೆ. ಸೊ ಇಲ್ಲಿ ನಮಗೆ ಕ್ಲಿಯರಾಗಿ ನಮ್ಮ ರಿಲೇಷನಲ್ಲಿ ನೋಡಿ ಕ್ಲಿಯರಾಗಿ ನೋಡೋಣ. ನಾವು 1, 1 ಅಂತಕ್ಕಂಥದ್ದಿಲ್ಲ, 2, 2 ಅಂತಕ್ಕಂಥದ್ದಿಲ್ಲ. ಸೊ ಯಾವುದೋ ಒಂದು ಪೇರ್ ಮಿಸ್ ಆದರೂ ಅಷ್ಟೇ ನೋಡಿ. 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇಲ್ಲಿಗೆ ರಿಫ್ಲೆಕ್ಸಿವ್ ಆಗಲಿಲ್ಲ. ಲೆಟ್ ಅಸ್ ಗೋ ಫಾರ್ ಸೆಕೆಂಡ್ ಪ್ರಾಪರ್ಟಿ. ನೋಡಿ ಸೆಕೆಂಡ್ ಪ್ರಾಪರ್ಟಿ ಇದು ಕೂಡ ಭಾಳ ಸಿಂಪಲ್. ಸಿಮೆಟ್ರಿಕ್. ನೋಡಿ ಸಿಮೆಟ್ರಿಕ್ ಪ್ರಾಪರ್ಟಿನಲ್ಲಿ ನಮಗೆ ಕ್ಯಾನ್ ಟೇಕ್ ಎನಿ ಪೇರ್ ಎ ಬಿ ಏನು ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ನಾವೀಗ 1, 3 ತೊಗೊತೀನಿ. 1, 3 ನಮ್ಮ ರಿಲೇಷನಲ್ಲಿದೆ. ಬಟ್ 3, 1 ಇಲ್ಲ. ಸೊ 3, 1 ನಮ್ಮ ಈ ರೂಲ್ಸನ್ನು ಫಾಲೋ ಮಾಡೋದಿಲ್ಲ. ಹಾಗಾಗಿ ನೋಡಿ 3, 1 ಇಲ್ಲ. ದೇರ್ಫೋರ್ ನಾವೇನಂತ ಬರಿಬೋದು ಹಾಗಾದರೆ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಸೊ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಓಕೆ, ಟ್ರಾನ್ಸಿಟಿವ್ ಪ್ರಾಪರ್ಟಿ ನೋಡೋಣ. ಸೊ ಲಾಸ್ಟ್ ಪ್ರಾಪರ್ಟಿ ಟ್ರಾನ್ಸಿಟಿವ್. ವೆರಿ ಸಿಂಪಲ್. ಇದಕ್ಕೆ ನಮಗೆ ಈಗ ನೋಡಿ ಅಬ್ಸರ್ವ್ ಮಾಡಿ. ಈಗ ಟ್ರಾನ್ಸಿಟಿವ್ ಪ್ರಾಪರ್ಟಿ
ನೋಡಿ ಎ ಬಿ ಮತ್ತು ಬಿ ಸಿ ಆ ಥರ ಪೇರ್ ಇರಬೇಕು. ಓಕೆ, ಅದು ಥರ ಪೇರ್ ಇದೆಯಾ ನೋಡೋಣ. 1 3 ಇದೆ. ಓಕೆ 1 3 ಇದೆ. ದೆನ್ ಮತ್ತು ಬಿ ಇಂದನೇ ಸ್ಟಾರ್ಟ್ ಆಗಬೇಕು, ಅಂದರೆ 3 9 ಇದೆ. ಬಟ್ ನೋಡಿ 1 3 ಇದೆ, 3 9 ಇದೆ. ಸೊ ಫಸ್ಟ್ ಲಾಸ್ಟ್ ತೊಗೊಂಡ್ರೆ ನಮಗೆ 1 9. ಓಕೆ 1 9 ಇದೆಯಾ? 1 9 ಇಲ್ಲ. ಸೊ ಬಿಲಾಂಗ್ಸ್ ಟು ಆರ್, ಬಟ್ 1 9 ನೋಡಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ನಮಗೆ 1 9 ಅಂತಕ್ಕಂಥ ಪೇರ್ ಇಲ್ಲ. ಸೊ ಹಾಗಾಗಿ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ನೋಡಿ ಹಾಗಾದರೆ ನಮಗೆ ಎ ಬಿ ಇತ್ತು, ಬಿ ಸಿ ಅನ್ನೋ ಪೇರ್ ಇತ್ತು, ಬಟ್ ಎ ಸಿ ಅನ್ನೋ ಪೇರು ನಮ್ಮ ರಿಲೇಷನಲ್ಲಿ ಇಲ್ಲದೇ ಇದ್ದಿದ್ದರಿಂದ ಸೊ ನಮ್ಮ ತೀರ್ಮಾನ ಏನಾಗಬೇಕು? ದ ಗಿವನ್ ರಿಲೇಷನ್ ಈಸ್ ನಾಟ್ ಟ್ರಾನ್ಸಿಟಿವ್. ನೋಡಿ ಒಂದು ಎಕ್ಸಾಂಪಲ್ ಮುಗೀತು. ಸೊ ಈ ರಿಲೇಷನ್ ರಿಫ್ಲೆಕ್ಸಿವ್ ಆಗಲಿಲ್ಲ, ಸಿಮೆಟ್ರಿಕ್ಕೂ ಆಗಲಿಲ್ಲ, ಟ್ರಾನ್ಸಿಟಿವ್ ಆಗಲಿಲ್ಲ. ಸೊ ಇಟ್ ಈಸ್ ನಾಟ್ ಎ ಈಕ್ವಿವೆಲೆನ್ಸ್ ರಿಲೇಷನ್. ಅದು ಕೇಳಿಲ್ಲ, ಅವ್ರು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ನಮ್ಮ ಮೊದಲನೇ ನೋಡಿ, ಈಗ ನಾವು ವರ್ಕೌಟ್ ಮಾಡಿರ್ತಕ್ಕಂಥದ್ದು ದಿಸ್ ರಿಲೇಷನ್. ಇದು ನಮಗೆ ಏನಾಗಿತ್ತು? ಫೈನೈಟ್ ಸೆಟ್ ಕೊಟ್ಟಿದ್ದರು. ಸೊ ನಾನು ಅದನ್ನು ರೋಸ್ಟರ್ ಫಾರ್ಮ್ ಬರ್ಕೊಂಡೆ. ರಿಫ್ಲೆಕ್ಸಿವ್ ಚೆಕ್ ಮಾಡಿದೆ, ರಿಫ್ಲೆಕ್ಸಿವ್ ಆಗಲಿಲ್ಲ, ಸಿಮೆಟ್ರಿಕ್ ಆಗಲಿಲ್ಲ, ಟ್ರಾನ್ಸಿಟಿವ್ ಕೂಡ ಆಗಲಿಲ್ಲ. ಸೊ ಲೆಟ್ ಅಸ್ ಗೋ ಫಾರ್ ಸೆಕೆಂಡ್ ಪ್ರಾಬ್ಲಮ್. ನೋಡಿ ಸೆಕೆಂಡ್ ಪ್ರಾಬ್ಲಮ್ನಲ್ಲಿ ರಿಲೇಷನ್ ಆರ್ ಇನ್ ದ ಸೆಟ್ ಎನ್ ಆಫ್ ನ್ಯಾಚುರಲ್ ನಂಬರ್ಸ್ ಡಿಫೈನ್ಡ್ ಆ್ಯಸ್ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಸಚ್ ದಟ್ ನಾವು ಇದನ್ನು ಅಬ್ಸರ್ವ್ ಮಾಡಬೇಕು. ನೋಡಿ ರಿಲೇಷನ್ ಮತ್ತು ನಮಗೆ ರೂಲ್ ಮೆಥಡಲ್ಲಿದೆ. ಸೊ ಲೆಟ್ ಅಸ್ ಗೋ ಫಾರ್ ಸೆಕೆಂಡ್ ಪ್ರಾಬ್ಲಮ್. ನೋಡಿ ಎರಡನೇ ಪ್ರಾಬ್ಲಮ್ನಲ್ಲಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ದಾರೆ. ಸೊ ನ್ಯಾಚುರಲ್ ನಂಬರ್ಸ್ ಅಂತಂದರೆ ನಮಗೆ ಗೊತ್ತಿದೆ, ಇಲ್ಲಿ ಇನ್ಫೈನೈಟ್ ಸೆಟ್ ಇದೆ ಅಫ್ಕೋರ್ಸ್. 1 2 3 4 5 ಸೊ ಈ ಥರ ಇದೆ ನ್ಯಾಚುರಲ್ ನಂಬರ್ಸ್. ಸೊ ರಿಲೇಷನ್ ಏನು ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್ನಲ್ಲಿ, ಎಕ್ಸ್ ಕಾಮ ವೈ ಸಚ್ ದಟ್ y ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಆ್ಯಂಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ 4 ಅಂತ ಇದೆ. ನೋಡಿ ಎಕ್ಸ್ ಈಸ್ ಲೆಸ್ ದ್ಯಾನ್ 4. ಸೊ ಇಟ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 4. ಹಾಗಾದರೆ ನಾವು ಎಕ್ಸಿಗೆ ಏನು ವ್ಯಾಲ್ಯೂಸ್ ಕೊಡ್ಬೋದು? ನಾವು ಎಕ್ಸಿಗೆ ಹಾಗಾದರೆ ಲೆಸ್ ದ್ಯಾನ್ 4 ಅಂದರೆ 1 ಕೊಡ್ಬೋದು, ನೋಡಿ 2 ಕೊಡ್ಬೋದು, ಓಕೆ 3 ಅಷ್ಟೇ, ಲೆಸ್ ದ್ಯಾನ್ 4. ಸೊ 4ಗಿಂತ ಕಡಿಮೆ ಇರ್ತಕ್ಕಂಥ ನ್ಯಾಚುರಲ್ ನಂಬರ್ಸ್ ನಾವು ಯಾವ್ಯಾವ ವ್ಯಾಲ್ಯೂಸ್ ಕೊಡ್ಬೋದು ಎಕ್ಸಿಗೆ? 1 2 3 ಇಷ್ಟು ವ್ಯಾಲ್ಯೂಸನ್ನು ನಾವು ಎಕ್ಸಿಗೆ ಕೊಡಬೇಕು. ಸೊ ನಾವು ರಿಲೇಷನ್ ಯಾವ್ದು ತೊಗೋಬೇಕು? ನೋಡಿ ಇಲ್ಲಿದೆ y ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5. ಅದನ್ನು ನೆಕ್ಸ್ಟ್ ಪೇಜಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಏನಿದೆ ಅದು y ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತಿದೆ. ಸೊ ನಾವು ಒಂದೊಂದೇ ವ್ಯಾಲ್ಯೂಸನ್ನು ಕೊಟ್ಕೊಂಡು ಹೋಗಿ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 1. ಆಗ y ಏನಾಯಿತು? 1 ಪ್ಲಸ್ 5 ದಟ್ ಈಸ್ ವಾಟ್ 6. ನೋಡಿ ಅಲ್ಲಿಗೆ 1 ಇಫ್ ಎಕ್ಸ್ ಈಸ್ ಈಕ್ವಲ್ ಟು 1 ನನಗೆ 6 ಬಂತು. ದೆನ್ ನೆಕ್ಸ್ಟ್ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 2. ಅಲ್ಲಿಗೆ y ಈಸ್ ಈಕ್ವಲ್ ಟು 2 ಪ್ಲಸ್ 5 ದಟ್ ಈಸ್ 7. ಅಲ್ಲಿಗೆ 2 ಕೊಟ್ಟರೆ 7. ನೋಡಿ ಎರಡು ಪೇರ್ ನೋಟ್ ಮಾಡ್ಕೊಳ್ಳಿ, 1 6 2 7. ಇನ್ನೊಂದು ವ್ಯಾಲ್ಯೂ ಇದೆ, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 3. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 3. ಆಗ y ಈಸ್ ಈಕ್ವಲ್ ಟು 3 ಪ್ಲಸ್ 5 ದಟ್ ಈಸ್ 8. ಸೊ ಅಲ್ಲಿಗೆ 3 8. ದೇರ್ ಫಾರ್ ನಮ್ಮ ರಿಲೇಷನ್ನು ಓಕೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೋಣ. ಸೊ ಈಗ ನಮಗೆ ರೋಸ್ಟರ್ ಫಾರ್ಮಿಗೆ ಬಂತು. 1 6 2 7 3 8 ಇದು ನಮ್ಮ ರಿಲೇಷನ್. ನೋಡಿ ಈಗ ನಾವು ಪ್ರಾಪರ್ಟೀಸ್ಗಳನ್ನು ಚೆಕ್ ಮಾಡೋಣ. ಸೊ ರಿಫ್ಲೆಕ್ಸಿವಾ ಸಿಮೆಟ್ರಿಕ್ಕಾ? ಫಸ್ಟ್ ಒಂದು ರಿಫ್ಲೆಕ್ಸಿವ್ ನೋಡೋಣ, ಬರೀಬೇಕು ರಿಫ್ಲೆಕ್ಸಿವ್ ಪ್ರಾಪರ್ಟಿ. ನೋಡಿ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಈಸಿಯಾಗಿ ಗೊತ್ತಾಗುತ್ತೆ. 1 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಅಥವಾ 2 ಅನ್ನೋ ಎಲಿಮೆಂಟು ಇತ್ತು ಬಟ್ ಆ ಎಲಿಮೆಂಟ್ ಅದೇ ಎಲಿಮೆಂಟಿಗೆ ರಿಲೇಟ್ ಆಗಿಲ್ಲ. ದೇರ್ ಫೋರ್ ಆರ್ ಈಸ್ ಕ್ಲಿಯರ್ಲಿ ನಾವು ಹೇಳ್ಬೋದು ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ನೆಕ್ಸ್ಟ್ ಸಿಮೆಟ್ರಿಕ್ ಪ್ರಾಪರ್ಟಿ ನೋಡೋಣ. ಸಿಮೆಟ್ರಿಕ್ ಪ್ರಾಪರ್ಟಿ ನೋಡಿ, ಸಿಮೆಟ್ರಿಕ್ಕಿಗೆ ನೀವು ಯಾವ್ದಾದ್ರು ಪೇರ್ ತೊಗೊಳ್ಳಿ. 1 6 ಇದೆ ನಮ್ಮ ರಿಲೇಷನಲ್ಲಿ,
ಬಟ್ ಸೊ ನಾವು ಪೊಸಿಷನ್ ರಿವರ್ಸ್ ಮಾಡ್ಬೇಕಂತ ಹೇಳಿದ್ವಿ. 6 1 ಅಂತಕ್ಕಂಥ ಪೇರ್ ಇಲ್ಲ. ದೇರ್ ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ವೆರಿ ಸಿಂಪಲ್. ಅಥವಾ ನೀವು 2 7 ತಗೊಳ್ಳಿ, 7 2 ಇಲ್ಲ. ಸೊ ಯಾವ್ದಾದ್ರು ಒಂದು ಪೇರ್ ನಮಗೆ ಮಿಸ್ ಆದ್ರೂ ನೋಡಿ 3 8 ಇದೆ, ಬಟ್ 8 3 ವಿ ಡೋಂಟ್ ಹ್ಯಾವ್ 8 3. ದೇರ್ ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಸೊ ಇದು ಸಿಮೆಟ್ರಿಕ್ ಕೂಡ ಆಗೋಲ್ಲ. ನೋಡಿ ಈಗ ವೆರಿ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಪ್ರಾಪರ್ಟಿ, ಟ್ರಾನ್ಸಿಟಿವ್. ನೋಡೋಣ ಟ್ರಾನ್ಸಿಟಿವ್ ಆಗುತ್ತಾ. ನೋಡಿ ನಾವೇನು ಹೇಳ್ತೀವಿ ಟ್ರಾನ್ಸಿಟಿವ್ ಪ್ರಾಪರ್ಟಿ, ಇನ್ನೊಂದು ಸರಿ ಕಾಲ್ ಮಾಡ್ತೀನಿ ಈ ಎಕ್ಸಾಂಪಲ್ಗೆ. ನೋಡಿ ಟ್ರಾನ್ಸಿಟಿವ್ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ, ಇಫ್ ಎ ಬಿ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳುತ್ತೆ. ಅಂದರೆ ಈ ರೀತಿಯ ಪೇರ್ಗಳು ಇದಾವ ನಿಮ್ಮ ರಿಲೇಷನಲ್ಲಿ ಅಂತ ಹೇಳುತ್ತೆ. ಸೊ ಎ ಬಿ ಮತ್ತು ಬಿಯಿಂದ ಬಿಗಿನ್ ಆಗ್ತಕ್ಕಂಥ ಬಿ ಸಿ, ಈ ಥರ ಪೇರ್ಗಳು ಯಾವುದು ನೋಡಿ. 1 6 ಇದೆ, 6ಇಂದ ಬಿಗಿನ್ ಆಗ್ತಕ್ಕಂಥ ಪೇರ್ ಇಲ್ಲ. 2 7 ಇದೆ, ಬಟ್ 7 ಫಸ್ಟಿಗೆ ಬರ್ತಕ್ಕಂಥ ಪೇರ್ ಇಲ್ಲ. 3 8 ಇದೆ, ಮತ್ತು 8ಇಂದ ಬಿಗಿನ್ ಆಗ್ತಕ್ಕಂಥ ಪೇರು ಇಲ್ಲ. ಅಂದರೆ ಈ ಎಕ್ಸಾಂಪಲಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಪ್ಪ ಅಂದರೆ, ನೋಡಿ ಟ್ರಾನ್ಸಿಟಿವಿಟಿ ಕೇರ್ಫುಲ್ಲಾಗಿರ್ಬೇಕಿಲ್ಲಿ. ಸೊ ನಾವೇನಂತ ಬರೀಬೇಕಿಲ್ಲಿ ಟ್ರಾನ್ಸಿಟಿವಿಟಿಗೆ ಅಂತಂದರೆ, ಹಿಯರ್ we don't have pairs like AB and BC. ನೋಡಿ ಎ ಕಾಮ ಬಿ ಮತ್ತು ಬಿಯಿಂದ ಬಿಗಿನ್ ಆಗ್ತದೆ ಬಿ ಕಾಮ ಸಿ ಥರ ಪೇರ್ಗಳು. ವಿ ಡೋಂಟ್ ಹ್ಯಾವ್ ಪೇರ್ಸ್ ಲೈಕ್ ಎ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ದೇರ್ ಫೋರ್ ಈ ಥರ ಪೇರ್ಗಳು ಇಲ್ಲದೇ ಇರೋದ್ರಿಂದ ನಮಗೆ ಟ್ರಾನ್ಸಿಟಿವಿಟಿ ಪ್ರಾಪರ್ಟಿ ಚೆಕ್ ಮಾಡೋಕ್ಕಾಗಲ್ಲ ಅಂತಂದರೆ ಅದೇನಾಗಬೇಕು, ಅದು ಟ್ರಾನ್ಸಿಟಿವ್. ಆರ್ ಈಸ್ ಟ್ರಾನ್ಸಿಟಿವ್ ಅಂತ ತೀರ್ಮಾನ ಮಾಡಬೇಕು. ಸೊ ಇದು ರಿಫ್ಲೆಕ್ಸಿವ್ ಆಗಲಿಲ್ಲ, ಸಿಮೆಟ್ರಿಕ್ ಆಗಲಿಲ್ಲ, ಬಟ್ ಇಟ್ ಈಸ್ ಟ್ರಾನ್ಸಿಟಿವ್. ವೈ ಇಟ್ ಈಸ್ ಟ್ರಾನ್ಸಿಟಿವ್? ಬಿಕಾಸ್ ವಿ ಡೋಂಟ್ ಹ್ಯಾವ್ ಪೇರ್ಸ್ ಲೈಕ್ ಎ ಬಿ ಆ್ಯಂಡ್ ಬಿ ಸಿ. ಸೊ ಆ ಪೇರ್ಗಳು ಇದ್ದರೆ ಎ ಸಿ ಚೆಕ್ ಮಾಡಬೇಕು. ಆ ಪೇರ್ಗಳೇ ಇಲ್ಲ ಅಂದಮೇಲೆ ನಾವು ಇದನ್ನು ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಇದನ್ನು ಏನಂತ ಹೇಳ್ತಾರೆ ಅಂದರೆ ಟ್ರಿವಿಯಲಿ ಟ್ರಾನ್ಸಿಟಿವ್ ಅಂತಲೂ ಹೇಳ್ತಾರೆ. ಅದನ್ನು ಕೂಡ ನಾವು ಬರೀಬೋದು. ಇದನ್ನು ಟ್ರಿವಿಯಲಿ ಟ್ರಾನ್ಸಿಟಿವ್. ಸೊ ಇದು ರಿಫ್ಲೆಕ್ಸಿವ್ ಆಗಿರಲಿಲ್ಲ, ಇದು ಸಿಮೆಟ್ರಿಕ್ಕೂ ಆಗಿರಲಿಲ್ಲ, ಬಟ್ ಇದು ಏನಾಗಿದೆ ಟ್ರಾನ್ಸಿಟಿವ್. ನೋಡಿ ಇನ್ ದಿಸ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ 2 ಪ್ರಾಬ್ಲಮ್ಸ್. ಅಬ್ಸರ್ವ್ ಮಾಡಿ, 2 ಪ್ರಾಬ್ಲಮ್ಸಲ್ಲೂ ನಮಗೆ ರೂಲ್ ಮೆಥಡಲ್ಲಿ ಕೊಟ್ಟಿದ್ದರು ರಿಲೇಷನನ್ನು. ಅದನ್ನು ನಾವು ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಚೆಕ್ ಮಾಡಿದ್ವಿ. ಸೊ ಲೆಟ್ ಅಸ್ ವರ್ಕ್ ಔಟ್ ಸಮ್ ಮೋರ್ ಎಕ್ಸಾಂಪಲ್ಸ್ ಇನ್ ನೆಕ್ಸ್ಟ್ ಕ್ಲಾಸ್.